ಅದರದಿ ಕೇಳುವುದು. ಒಟ್ಟಾರೆ ಈ ಸಂಧಿಯಲ್ಲಿ ದೇವರ ಅನೇಕ ಮಹಿಮೆಯ ಚಿಂತನೆ ಆಗ್ತಾ ಇದೆ. ದೇವರನ್ನು ಎಲ್ಲೆಲ್ಲಿ ಚಿಂತನೆ ಮಾಡಬೇಕು, ಹೇಗೆ ಚಿಂತನೆ ಮಾಡಬೇಕು ಅಂತೆಲ್ಲ ಹೇಳಿ, ಯಾವ ದೇಹ ಕೊಟ್ಟರೂ ಸರಿ ದೇವರ ಚಿಂತನೆ ಬಿಡಬಾರ್ದು ಅಂತೆಲ್ಲ ವಿಷಯವನ್ನು ಉಲ್ಲೇಖ ಮಾಡಿ, ಮುಂದೆ ದೇವರು ಎಲ್ಲರ ಒಳಗಿರ್ತಾನೆ ಅಂತ ನಮಗೆ ಗೊತ್ತಿರೋ ವಿಷಯ. ದೇವರು ಎಲ್ಲರ ಒಳಗೆ ಹೇಗಿರ್ತಾನೆ ಅನ್ನೋದಕ್ಕೆ ಒಂದು ದೃಷ್ಟಾಂತ ಕೊಟ್ಟು ದಾಸರು ನಮಗೆ ನಿರೂಪಣೆ ಮಾಡ್ತಾ ಬರ್ತಾರೆ. ಮಣಿಗಳೊಳಗಿಹ ಸೂತ್ರದಂದದಿ ಪ್ರಣವ ಪಾದ್ಯನು ಚೇತನ ಚೇತನ ಜಗತ್ತು ಚೇತನ ಜಗತ್ತಿನೋಳು ಅನುದಿನದಲಾಡುವನು ಸುಖಪೂರ್ಣ. ದಣುವಿಕೆಯು ಇವಾಗಿಲ್ಲ ಬಹುಕಾರುಣಿಕಾನಂತಾನಂತ ಜೀವರ ಗಣದೊಳೆ ಕಾಂತಾಂಶ ರೂಪದಿ ನಿಂತು ನೇಮಿಸುವ. ಬಹಳ ಸ್ವಾರಸ್ಯವಾಗಿ ದಾಸರು ಒಂದು ವಿಷಯದ ನಿರೂಪಣೆ ಮಾಡ್ತಾರೆ. ದೇವರು ಹೇಗಿದ್ದಾನೆ ಅಂದರೆ, ಮಣಿಗಳೊಳಗಿಹ ಸೂತ್ರದಂದದಿ ಅಂತ. ನಾವೊಂದು ದಾರದಲ್ಲಿ ಮಣಿಗಳನ್ನು ಪೋಣಿಸ್ತೇವೆ. ಆ ದಾರ ಎಲ್ಲ ಮಣಿಗಳಲ್ಲೂ ಇದ್ದು ಹೇಗೆ ಆ ಮಣಿಗಳಿಗೆ ಆಶ್ರಯ ಕೊಡುತ್ತೋ. ನಾವು ಒಂದು ಮಣಿ ನೋಡ್ತೇವೆ, ಬಂಗಾರದ ಮಣಿ ಇಟ್ಟುಕೊಂಡ್ರು ದಾರ ಇರುತ್ತೆ, ಅದಕ್ಕೆಲ್ಲ ಮಣಿ ಹಾಕಿರ್ತೇವೆ. ದಾರ ಮಣಿಗಳ ಒಳಗಿರುತ್ತೆ ಅಂದರೆ ತಪ್ಪರಿಗೆ ಅದರ ಮಧ್ಯದಲ್ಲಿ ಒಂದು ರಂಧ್ರ ಮಾಡಿರ್ತಾರೆ. ಅದ್ರ ಮೂಲಕ ಎಲ್ಲದ ಮಣಿಯ ಒಟ್ಟಿಗೆ ಸಂಬಂಧಪಡುತ್ತೆ. ದಾರ ಎಲ್ಲ ಮಣಿಗಳಿಗೆ ಆಶ್ರಯ ಕೊಡುತ್ತದು. ಅದರಂತೆ ಪ್ರಣವಪಾದ್ಯನು ಚೇತನ ಜಗತ್ತಿನೊಳು ಅನುದಿನಲಿ ಆಡುವನು ಅಂತ. ಹೀಗೆ ಪರಮಾತ್ಮ ಎಲ್ಲ ಜಗತ್ತಿನಲ್ಲಿ ತಾನು ಎಲ್ಲ ಕಡೆ ಇದ್ದಾನೆ ಅಂತ. ಅವನು ಇಡೀ ಜಗತ್ತಿಗೆ ಆಶ್ರಯ ಕೊಟ್ಟಿದ್ದಾನೆ. ಈಗ ಜಗತ್ತು ನಮಗನ್ಸುತ್ತೆ ದೇವರು ಯಾಕೆ ಬೇಕು ಅಂತ. ಶಾಸ್ತ್ರಗಳಲ್ಲಿ ಹೀಗೊಂದು ಚಿಂತನೆ ಇದೆ. ದೇವರನ್ನು ತೀರ್ಮಾನ ಹೇಗೆ ಮಾಡಬೇಕು ಅಂದರೆ, ಜನ್ಮಾದ್ಯಸ್ಯ ಯತಃ ಅಂತ. ಈಗ ಒಂದು ಗಡಿಯಾರ ಇದೆ. ಆ ಗಡಿಯಾರಕ್ಕೆ ಒಂದು ಕ್ರಮಬದ್ಧವಾದ ವ್ಯವಸ್ಥೆ ಇದೆ. ಒಂದು 12 ಮುಳ್ಳು ಅಂತಿದೆ. ಇದು ಹೀಗೆ ತಿರುಗುತ್ತೆ. 12 ಆದಮೇಲೆ ಮತ್ತೊಂದು 24 ಗಂಟೆ, ಅದಾದ ಮೇಲೆ ಒಂದು ದಿನ ಅಂತ ಲೆಕ್ಕ. ಹೀಗೊಂದು ವ್ಯವಸ್ಥೆ ಇದೆ. ಈ ಕ್ರಮಬದ್ಧವಾದ ಗಡಿಯಾರ ಜೋಡಣೆ ಆಗಬೇಕು ಅಂದರೂ ಕೂಡ ಅದರ ಹಿಂದೊಬ್ಬ ವ್ಯಕ್ತಿಯ ಪಾತ್ರ ಬೇಕು. ಜಗತ್ತೇ ಒಂದು ಗಡಿಯಾರ ಅಂತಂದುಕೊಂಡ್ರೆ ಅಲ್ಲಿ ಕರೆಕ್ಟಾಗಿ 2 ಮುಳ್ಳುಗಳ ಹಾಗೆ ಸೂರ್ಯಚಂದ್ರರಿದ್ದಾರೆ. ನಿರಂತರ ದೊಡ್ಡ ಮುಳ್ಳು ನಿರಂತರ ಸಂಚಾರ ಮಾಡುತ್ತೆ. ಸೂರ್ಯ ಸಂಚಾರ, ಚಂದ್ರ ಸಂಚಾರ ಉಂಟು. ಇವೆಲ್ಲ ಮಾಡಬೇಕು ಅಂದರೆ ಒಬ್ಬ ವ್ಯಕ್ತಿ ಬೇಕು. ಅವನೇ ಪರಮಾತ್ಮ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಆದ್ದರಿಂದ ಅವನು ಮಣಿಯ ಸ್ಥಾನದಲ್ಲಿ ಪ್ರಪಂಚ ಇದೆ. ಪ್ರಪಂಚಕ್ಕೆಲ್ಲ ಆಧಾರ. ಹೇಗೆ ದಾರ ಮಣಿಗಳಿಗೆಲ್ಲ ಆಧಾರವೋ ಎಲ್ಲ ಮಣಿಗಳಲ್ಲೂ ಇರುತ್ತೆ. ಅದರಂತೆ ಪರಮಾತ್ಮ ಎಲ್ಲ ಕಡೆ ಇರ್ತಾನೆ. ಅವನು ಜಗತ್ತಿಗೆಲ್ಲ ಆಧಾರ. ಅವನ ವಿಶೇಷ ಏನು ಅಂದರೆ ಪ್ರಣವಪಾದ್ಯನು, ಓಂಕಾರದಿಂದ ಹೇಳಲ್ಪಡ್ತಾನೆ ಈ ಪರಮಾತ್ಮ. ಅನುದಿನಲಾಡುವನು ಅಂತ. ಪ್ರತಿದಿನ ತಾನು ಆರಾಮಾಗಿ ಅನೇಕ ಕೆಲಸ ಮಾಡ್ತಾ ಇರ್ತಾನೆ. ಸುಖಪೂರ್ಣ. ಇವಾಗೆ ದಣುವಿಕೆಯೂ ಇಲ್ಲ ಅಂತ. ನಾವು ಎಷ್ಟೋ ಕೆಲಸ ಮಾಡ್ತೀವಿ, ನಮಗೆ ಬಹಳ ಶ್ರಮ ಆಗುತ್ತೆ. ದೇವರಿಗೆ ಇಷ್ಟೆಲ್ಲ ಕೆಲಸ ಮಾಡ್ತಾನೆ, ಶ್ರಮ ಉಂಟೆ ಅಂತ ಪ್ರಶ್ನೆ. ದಾಸರಂತಾರೆ, ಸ್ವಲ್ಪವೂ ದಣುವಿಕೆಯೂ ಇವಾಗಿಲ್ಲ, ಶ್ರಮ ಮಾತ್ರ ದೇವರಿಗಿಲ್ಲ ಅಂತ. ಏನು ಮಾಡ್ತಾನವನು ಅಂದರೆ, ಬಹುಕಾರುಣಿಕ ಅನಂತಾನಂತ ಜೀವರ ಗಣದೊಳು ಏಕಾಂಶಾಂಶ ರೂಪದಿ ನೇಮಿಸುವ ಅಂತ. ಅವನಿಗೆ ಬಹಳ ಕರುಣೆ ನಮ್ಮ ಮೇಲೆ. ಏಕೆಂದರೆ ಒಬ್ಬನೇ ವೈಕುಂಠದಲ್ಲಿ ನಿಂತೆ ನಮ್ಮೆಲ್ಲರ ಮೂಲಕ ಕೆಲಸ ಮಾಡಿಸ್ಬೋದು. ಕರುಣೆ ಏನು ಅಂದರೆ, ನಮ್ಮ ಒಳಗೆ ಜೀವರು ಅನೇಕ ಇದ್ದಾರೆ. ಅನಂತ ಜೀವರ ಒಳಗೆ ಒಂದೊಂದು ರೂಪದಿಂದ ತಾನು ನಿಂತು ಪ್ರತಿಯೊಬ್ಬರ ಒಳಗೂ ಒಂದೊಂದು ರೂಪದಿಂದಿದ್ದು ಬಿಂಬರೂಪ ಅಂತ ಕರಿತೇವೆ ಅಲ್ಲ, ಅದು ಅನಂತ ಜೀವರಿಗೆ ಪ್ರೇರಣೆ ಮಾಡಿ ಅನಂತ ಕೆಲಸವನ್ನು ಮಾಡಿಸ್ತಾನೆ. ಇದು ದೇವರ ಕರುಣೆ. ಅದರಿಂದ ನಮ್ಮೊಳಗೆ ನಿಂತು ದೇವರು ಇಷ್ಟೆಲ್ಲ ಮಾಡಿಸುವಾಗ ಅವನ ಚಿಂತನೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಂತ ಗಮನಿಸಬೇಕು. ಇಲ್ಲಿ ಒಂದು ಮಣಿಯ ದೃಷ್ಟಾಂತ ಕೊಟ್ಟರು, ದಾರದ ದೃಷ್ಟಾಂತ ಕೊಟ್ಟರು. ಇದರ ಸೂಚನೆ ಏನು ಅಂದರೆ, ನಮಗೆ ಸಾಮಾನ್ಯ ದಾರ ಕಾಣೋದಿಲ್ಲ, ಮಣಿ ಕಾಣುತ್ತಷ್ಟೆ. ದಾರ ದೂರದಿಂದ ನೋಡಿದ್ರೆ ದಾರ ಕಾಣಲ್ಲ, ಮಣಿ ಕಾಣುತ್ತೆ.
ಅದರಂತೆ ದೇವರು ಎಲ್ಲದರ ಒಳಗಿರ್ತಾನೆ, ಆಧಾರವಾಗಿರ್ತಾನೆ, ಅವನು ಕಾಣೋದಿಲ್ಲ. ಆದರೆ ಎಲ್ಲರಿಗೂ ಅಂತರ್ಯಾಮಿಯಾಗಿ ಎಲ್ಲರಿಗೂ ಪ್ರೇರಣೆ ಮಾಡುವ ಅವನೇ. ನೇರ ನೋಡಿದ್ರೆ ಅವನು ಕಾಣೋದಿಲ್ಲ, ಬಹಳ ವಿಚಾರ ಮಾಡಬೇಕು ಅವನ ಬಗ್ಗೆ ಅಂತ ಅಭಿಪ್ರಾಯ. ನಾವೇನಾದರೂ ಆಟ ಆಡ್ತೀವಿ, ನಮಗೆ ಪ್ರಯೋಜನ ಇದೆ, ದೇವರು ಆಟ ಆಡ್ತಾನೆ ಅಂದರೆ ಅವನಿಗೆ ಪ್ರಯೋಜನ ಉಂಟ ಅಂದರೆ ಅಲ್ಲ ಅಂತ. ಅವನಲ್ಲಿ ಸುಖವೇ ದೇವರು ಅಂದರೆ ಸುಖ, ನಾನಾನಂದಗಳೇ ಅವನಿಗೆ ದೇಹ. ಆದ್ದರಿಂದಾಗೆ ಅವನಿಗೇನು ಆಟ ಆಡಬೇಕಾಗಿಲ್ಲ, ನಮಗನುಕೂಲ ಆಗಲಿ ಅಂಥೇಳಿ ಅವನು ಆಟದ ಹಾಗೆ ಜಗತ್ತಿನ ಸೃಷ್ಟಿ ಮಾಡ್ತಾನೆ, ಜೀವನ ರಕ್ಷಣೆ ಮಾಡ್ತಾನೆ. ಯಾಕೆ ಇವೆಲ್ಲ ಅಂದರೆ ಅದಕ್ಕೆ ಅತಿ ಕಾರುಣಿಕ ಅಂದರು, ಬಹು ಕಾರುಣಿಕ ಅಂದರು ದಾಸರು. ಜೀವರನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಜೀವರ ಮೇಲಿನ ಕರುಣೆ. ಅದರಿಂದಲೇ ಅವನು ಹೀಗೆ ಎಲ್ಲ ಕೆಲಸ ಮಾಡ್ತಾನೆ, ವ್ಯಾಪಾರ. ಅವನಿಗೆಲ್ಲಷ್ಟು ಇದರಿಂದ ಪ್ರಯೋಜನ ಇಲ್ಲ ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾದ ವಿಷಯ. ಪ್ರಶ್ನೋತ್ತರ ಯಾವುದರ ಹೋಲಿಕೆ ಯಾವುದಕ್ಕೆ ಕೊಟ್ಟಿದ್ದಾರೆ ಅಂದರೆ, ಮಣಿಗಳ ಹಾಗೆ ಪ್ರಪಂಚ ಇದೆ, ಸೂತ್ರ ಅಂದರೆ ದಾರದ ಹಾಗೆ ದೇವರಿದ್ದಾರೆ. ಯಾಕೆ ಅವನಿಗೆ ಎಷ್ಟೇ ಕೆಲಸ ಮಾಡಿದ್ರು ಆಯಾಸ ಆಗಲ್ಲ, ಆದ್ದರಿಂದ ಅವನು ಸುಖಪೂರ್ಣ ಮತ್ತು ತುಂಬ ಕರುಣೆಯಿಂದ ಮಾಡ್ತಾನಾದ್ದರಿಂದ ಅವನಿಗೆ ಆಯಾಸ ಅನ್ನೋದಿಲ್ಲ. ಎಷ್ಟು ರೂಪದಿಂದ ಪ್ರೇರಣೆ ಮಾಡ್ತಾನೆ ಅಂದರೆ, ಒಂದು ರೂಪದಿಂದ ಅನಂತ ಜೀವರ ಪ್ರೇರಣೆ ಮಾಡ್ತಾನೆ ಅಂತಿದ್ದಾರೆ ಒಟ್ಟಾರೆ ಅಭಿಪ್ರಾಯ. ಇನ್ನು ಮುಂದೆ ನಮ್ಮ ಸಿದ್ಧಾಂತ ಏನು, ಮಧ್ವಾಚಾರ್ಯ ಅಭಿಪ್ರಾಯ ಎನ್ನುವುದನ್ನು ಪಂಚಭೇದ ಅಂತ ಹೇಳ್ತಿರ್ತೀವಿ. ಅದರ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ದಾಸರು ವಿವರಣೆ ಕೊಡ್ತಾರೆ. ಏನು ಪಂಚಭೇದ ಅಂದರೆ ಏನು? ಜೀವರ ಭೇದ ಜಡ ಜಡ ಜೀವರಿಂದಲಿ ಶ್ರೀವರನು ಅತ್ಯಂತ ಭಿನ್ನ ವಿಲಕ್ಷಣನು ಲಕ್ಷ್ಮಿ ಮೂವರಿಂದಲಿ ಪದುಮ ಜಾಂಡದಿ ತಾ ವಿಲಕ್ಷಣ ನೆನಿಸುತ್ತಿಪ್ಪಳು ಸಾವಧಿಕ ಸಮಶೂನ್ಯಳೆಂದರ ತೀರ್ವರನು ಭಜಿಸು. ಜೀವರ ಭೇದ ಅಂತ. ಪ್ರತಿಯೊಬ್ಬ ಜೀವರಲ್ಲೂ ಒಬ್ಬರ ಹಾಗೊಬ್ಬರಿಲ್ಲ. ಇಲ್ಲೇ ಗಮನಿಸಿದ್ರೆ ಎಷ್ಟು ಜನ ನಮ್ಮನೆ ಒಳಗಡೆನೆ ಅಪ್ಪನ ಹಾಗೆ ಅಮ್ಮ ಇರಲ್ಲ, ಅಪ್ಪ ಅಮ್ಮಂದ್ರೆ ಹಾಗೆ ಮಕ್ಕಳಿರಲ್ಲ. ಪರಸ್ಪರ ಜೀವರಲ್ಲೇ ಒಂದು ಭೇದ, ವ್ಯತ್ಯಾಸ ಇದೆ. ಹಾಗೆ ಜಡ ಭೇದ, ಒಂದು ಜೀವ ಭೇದ, ಇದು ಒಂದು. ಎರಡನೇದೇನು? ಜಡ ಭೇದ. ಜಡ ಅಂದರೆ ಇಷ್ಟೇ, ಜ್ಞಾನ ಇಲ್ಲದ ಪದಾರ್ಥ. ಯಾವುದಕ್ಕೆ ಜ್ಞಾನ ಇಲ್ಲ, ಪ್ರಯತ್ನ ಇಲ್ಲ, ಅಂದರೆ ಯಾವುದು ಕೆಲಸ ಮಾಡೋದಿಲ್ಲ ತಾನಾಗೆ. ಮಣ್ಣಿದೆ, ಮಡಿಕೆ ಇದೆ, ಇದು ಪರಸ್ಪರ ಬೇರೆ ಬೇರೆ. ಆದ್ದರಿಂದ ಪರಸ್ಪರ ಜೀವರಲ್ಲಿ ಭೇದ ಇದೆ, ಜಡಗಳ ನಡುವೆ ಭೇದ ಇದೆ. ಭೇದ ಅಂದರೆ ಒಂದು ಅದಕ್ಕಿಂತ ಬೇರೆಯಾಗಿದೆ ಅಂತ ಅರ್ಥ. ಬೇರೆ ಆಗಿದೆ ಅನ್ನೋದನ್ನು ಭೇದ ಅಂತಾರೆ. ಜಡ ಭೇದ, ಜೀವರು ಬೇರೆ, ಜಡ ಬೇರೆ. ಇನ್ನು ಜೀವರಿಂದಲಿ ಮತ್ತು ಜೀವರಿಗೂ ಜಡಕ್ಕೂ ಮತ್ತು ಜಡಕ್ಕೂ ಜೀವರಿಗೂ, ಹೀಗೆ. ಹಾಗಾದರೆ ಒಂದು ಜೀವರ ಮಧ್ಯದಲ್ಲಿ ಭೇದ, ಜಡಗಳ ನಡುವೆ ಭೇದ, ಜಡ ಭೇದ, ಜೀವರಿಗೂ ಜಡಕ್ಕೂ ವ್ಯತ್ಯಾಸ ಇರುತ್ತೆ. ಇನ್ನು ಜೀವ ಭೇದ, ಜಡಕ್ಕೂ ಜೀವರಿಗೂ. ಹಾಗೆ ಈ ಜೀವ ಮತ್ತು ಜಡಕ್ಕಿಂತ ಪರಮಾತ್ಮ ಬೇರೆ. ಹೀಗೆ ಒಟ್ಟು 5 ಭೇದ ಇದೆ. ಹೀಗೆ ಶ್ರೀವರನು ಅತ್ಯಂತ ಭಿನ್ನನು ಅಂತ. ಈ 5ಕ್ಕಿಂತ, ಅರ್ಥಾತ್ ಜೀವನಕ್ಕಿಂತ ಜಡಕ್ಕಿಂತ ಪರಮಾತ್ಮ ಬಹಳ ಬೇರೆಯಾಗಿದ್ದಾನೆ. ಬೇರೆ ಅಂತ ಹೇಗೆ ಹೇಳ್ತೀರಾ ಅಂತಂದರೆ, ವಿಲಕ್ಷಣನು ಲಕ್ಷ್ಮೀ ಮೂವರಿಂದಲಿ ಪದುಮಜಾಂಡದಿ ತಾ ವಿಲಕ್ಷಣ ಎನಿಸುತ್ತಿಪ್ಪಳು ಅಂತ. ಸಾಮಾನ್ಯ ವ್ಯತ್ಯಾಸ ಹೇಗಿದೆ ಅಂತಂದರೆ, ಪರಸ್ಪರ ಬೇರೆ ಬೇರೆ ಗುಣವುಳ್ಳವನು. ಪರಮಾತ್ಮನಲ್ಲಿ ನಾನಾ ಆನಂದಗಳಿದೆ, ಜೀವರಲ್ಲಿ ದುಃಖ ಇದೆ, ಮತ್ತು ಉಳಿದ ಮಣ್ಣು ಇದರೆಲ್ಲ ದಾನ ಇಲ್ಲ. ಹೀಗೆ ತುಂಬ ಬೇರೆ ಬೇರೆ ಧರ್ಮಗಳಿರೋದ್ರಿಂದಾಗಿ ಲಕ್ಷ್ಮೀ ಪತಿಯಾದ ಪರಮಾತ್ಮ ಎಲ್ಲದಕ್ಕಿಂತ ಬೇರೆಯಾಗಿದ್ದಾನೆ. ಅಷ್ಟೇ ಅಲ್ಲ, ಲಕ್ಷ್ಮೀನೂ ಅಷ್ಟೇ. ಮೂವರಿಂದಲಿ ಪದುಮಜಾಂಡದಿ ತಾ ವಿಲಕ್ಷಣ ಎನಿಸುತ್ತಿಪ್ಪಡು ಅಂತ. ಬ್ರಹ್ಮಾಂಡದಲ್ಲಿ ಇರೋದು 3 ಜಗತ್ತಿನಲ್ಲಿ, ಜೀವ, ಜಡ, ಪರಮಾತ್ಮ. ಈ 3ಗಿಂತ ಲಕ್ಷ್ಮಿ ಬೇರೆನೂ ಆಗಿದ್ದಾಳೆ. ಆದರೆ ಕೆಲವು ಸಾಮ್ಯತೆ ಇದೆಯಂತೆ. ಏನದು ಅಂದರೆ, ಸಾವಧಿಕ ಶೂನ್ಯಳೆಂದರಿತು ಇರುವರನ್ನು ಭಜಿಸು ಅಂತ. ಪರಮಾತ್ಮ ಏನು ಅಂದರೆ, ಎಷ್ಟು ದೇಶದಲ್ಲಿ ಪರಮಾತ್ಮ ಇರ್ತಾನೋ
ಅಷ್ಟು ದೇಶದಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ. ಅದರಿಂದಾಗಿ ಅನಾದಿ ಕಾಲದಿಂದ ಇದ್ದಾಳೆ. ಪರಮಾತ್ಮ ಇರೋ ಕಡೆ ಎಲ್ಲ ಇದ್ದಾಳೆ. ಈ ಅಂಶದಲ್ಲಿ ಪರಮಾತ್ಮನಿಗೆ ಹೋಲಿಕೆ ಇದೆ ಲಕ್ಷ್ಮಿಗೆ. ಆದರೆ ಸಾವಧಿಕ ಲಕ್ಷ್ಮಿಯಲ್ಲಿ ಎಷ್ಟು ಗುಣಗಳಿದೆಯೋ ಅದಕ್ಕಿಂತ ಹೆಚ್ಚಿನ ಗುಣಗಳು ಅದು ಪರಮಾತ್ಮನಲ್ಲಿ ಉಂಟಾದ್ದರಿಂದ ಒಂದಂಶ ಸಾಮ್ಯ ಬಂದರೂ ಗುಣಗಳನ್ನು ಇಟ್ಟುಕೊಂಡಾಗ ಸಾಮ್ಯ ಇಲ್ಲ. ಅದರಿಂದಲೇ ಶೂನ್ಯಳು ಅಂತ. ತಾತ್ಪರ್ಯೇನು? ಶೂನ್ಯಳು ಅಂದರೆ ಪರಮಾತ್ಮನಿಗೆ ಸಮಾನನಲ್ಲ ಅಂತ ಅರ್ಥ. ಶೂನ್ಯಳೆಂದರಿತು ಅಂದರೆ ಪರಮಾತ್ಮನಿಗಿಂತ ಗುಣದಲ್ಲಿ ಸ್ವಲ್ಪ ಸಾಮ್ಯತೆ ಕಡಿಮೆ ಇದೆ ಅಂತ. ದೇಶ ಕಾಲತಃ ಸಾಮ್ಯ ಇದೆ ಅಂದರೆ ದೇಶದಲ್ಲಿ ಕಾಲದಲ್ಲಿ ಪರಮಾತ್ಮ ಎಷ್ಟು ದೇಶದಲ್ಲಿದ್ದಾನೋ ಅಷ್ಟು ದೇಶದಲ್ಲಿ ಮಹಾಲಕ್ಷ್ಮಿಯೂ ಇದ್ದಾಳೆ. ಸಾವಧಿಕ ಶೂನ್ಯಳೆಂದರಿತು, ಪರಮಾತ್ಮನಿಗೆ ಗುಣದಲ್ಲಿ ಸಮಾನನಲ್ಲ, ಅವಳು ಶೂನ್ಯಳು. ಶೂನ್ಯ ಅಂದರೆ ಇಲ್ಲ ಅಂತ ಅರ್ಥ. ಇಲ್ಲಿ ಇಂದ ಅಂದರೆ ಏನು? ಗುಣದ ಪರಮಾತ್ಮನಲ್ಲಿರುವಷ್ಟು ಗುಣ ಇಲ್ಲ ಅಂತ ಅಭಿಪ್ರಾಯ. ಹೀಗೆ ಲಕ್ಷ್ಮೀ ಹಾಗೂ ಪರಮಾತ್ಮನ ಚಿಂತನೆ ಮಾಡ್ತಾ ಇರುವಂತಿದರ ಒಟ್ಟಾರೆ ಅಭಿಪ್ರಾಯ. ಇದರ ಒಟ್ಟಾರೆ ಇಲ್ಲಿ ಬಂದ ವಿಷಯ ಏನು ಅಂತಂದರೆ, ಭೇದಗಳೆಷ್ಟು ಅಂದರೆ ಒಂದು ಜಡ ಭೇದ, ಇನ್ನೊಂದು ಜೀವ ಭೇದ, ಮೂರನೇದು ಜಡಜೀವ ಭೇದ, ಜಡ ಈಶ ಭೇದ, ಜೀವ ಈಶ ಭೇದ. ಲಕ್ಷ್ಮೀದೇವಿ ಸಮಳು ಹೇಗೆ ಅಂದರೆ ಎಷ್ಟು ದೇಶದಲ್ಲಿ ಪರಮಾತ್ಮ ಇದ್ದಾನೋ, ಎಷ್ಟು ಕಾಲದಲ್ಲಿ ಇದ್ದಾನೋ ಅಲ್ಲೆಲ್ಲ ಕಡೆ ಇದ್ದಾಳಾದ್ದರಿಂದ ಅವಳು ಸಮಳು ಅಂತ ಹೇಳೋದು. ಶೂನ್ಯಳು ಅಂತ ಯಾಕೆ ಕರೀತಾರೆ ಅಂದರೆ ಪರಮಾತ್ಮನಲ್ಲಿ ಇರೋ ಗುಣ ಇವಳಲ್ಲಿಲ್ಲ, ಆದ್ದರಿಂದ ಶೂನ್ಯಳು ಅಂತ ಹೇಳುವ ಒಂದು ಪದ್ಧತಿ ಇದೆ. ಇಷ್ಟು ಹೇಳಿ ಇನ್ನು ದೇವತೆಗಳಲ್ಲೂ ಕೂಡ ಒಂದು ತಾರತಮ್ಯ ಇದೆ ಅನ್ನುವ ವಿಷಯವನ್ನು ಉಲ್ಲೇಖ ಮಾಡ್ತಾರೆ ದಾಸರು. ಅದೇನಪ್ಪ ತಾರತಮ್ಯ ಅಂದರೆ, ಆದಿತೇಯರು ತೇದಿಹ ಗುಣವೇದ ಮಾನಿಗಳೆಂದೆನಿಪ, ವಾಣ್ಯಾದಿಗಳು ಬಲ್ಲವರರಿಯದ ಗುಣಗಳಂಗಳನು, ವೇದ ಬಲ್ಲನು ಬೊಮ್ಮನರಿಯದ ಗಾಧ ಗುಣಗಳ ಲಕುಮಿ ಬಲ್ಲಲು, ಶ್ರೀಧರೊಬ್ಬನು ಪಾಸ್ಯ ಸದ್ಗುಣ ಪೂರ್ಣ ಹರಿಯೆಂದು. ನಾವು ಈಗಿನ ಲೋಕದಲ್ಲೇ ಒಂದು ರ್ಯಾಂಕ್ ಪದ್ಧತಿ ಇದೆ. ಇವರಿಗಿಂತ ಇವರು ದೊಡ್ಡರು, ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಅಂತ ಲೆಕ್ಕಾಚಾರ ಇದೆ. ಫೇಲ್ ಆದವ್ರ ತನಕ ಒಂದು ಲೆಕ್ಕಾಚಾರ ಇದೆ. ಹಾಗೆ ಆದಿತ್ಯ ಮಕ್ಕಳಾದ ದೇವತೆಗಳಿಗೂ ಗೊತ್ತಿಲ್ಲದ ಗುಣ ವೇದಮಾನಿಗಳೆಂದೆನಿಪ, ವಾಣ್ಯಾದಿಗಳು ಬಲ್ಲರು ಅಂತ. ನಮಗಿಂತ ಹೆಚ್ಚಿನ ಗುಣಗಳನ್ನು ದೇವತೆಗಳು ಪರಮಾತ್ಮನಲ್ಲಿದೆ ಅಂತ ಅರ್ಥ ಮಾಡಿಕೊಳ್ತಾರೆ. ಅಂದರೆ ನಮಗೆ ದೇವರ ಒಂದು 3-4 ಗುಣ ಇದೆ, ನಾವು ಅದರಲ್ಲೂ ನಾನು ದಾಸ, ದೇವರು ನಮಗೆ ಒಡೆಯ ಅಂತ ಇಷ್ಟು ಮಾತ್ರ ನಮಗೆ ಒಂದು ಚಿಂತನೆ ಮಾಡುವ ಯೋಗ. ನಮಗಿಂತ ಹೆಚ್ಚಿನ ಗುಣಗಳನ್ನು ದೇವತೆಗಳು ಪರಮಾತ್ಮನಲ್ಲಿ ಉಂಟು ಅಂತ ಚಿಂತನೆ ಮಾಡ್ತಾರೆ. ಗುಣಗಳ ಜ್ಞಾನ ನಮಗಿಂತ ಜಾಸ್ತಿ ಇದೆ. ದೇವತೆಗಳಿಗೆ ಎಷ್ಟು ಪರಮಾತ್ಮನ ಗುಣಗಳ ಜ್ಞಾನ ಇದೆಯೋ ಅದಕ್ಕಿಂತ ಜಾಸ್ತಿ ವೇದಾಭಿಮಾನಿಗಳು ಅಂತ ಕರೆಸಿಕೊಂಡ ಸರಸ್ವತಿ ಭಾರತೀಯರಿಗುಂಟಂತೆ. ಅವರರಿಯದ ಗುಣಗಳಂಗಳನ್ನು ವೇದ ಬಲ್ಲನು ಅಂತ. ಸರಸ್ವತಿ ಭಾರತೀಯರೂ ಗೊತ್ತಿಲ್ಲದ ಕೆಲವು ಗುಣಗಳ ಬಗ್ಗೆ ಬ್ರಹ್ಮದೇವರಿಗೆ ಜ್ಞಾನ ಇದೆ. ಬೊಮ್ಮನರಿಯದ ಅಗಾಧ ಗುಣಗಳ ಲಕುಮಿ ಬಲ್ಲಳು ಅಂತ. ಆ ಬ್ರಹ್ಮದೇವರಿಗೂ ಗೊತ್ತಿಲ್ಲದ ಪರಮಾತ್ಮನ ಅನಂತ ಗುಣ ಲಕ್ಷ್ಮೀದೇವಿಗೆ ಗೊತ್ತಿದೆ. ಆದರೆ ಆಶ್ಚರ್ಯ ಏನು ಅಂದರೆ, ಶ್ರೀಧರೊಬ್ಬನು ಸದ್ಗುಣಪೂರ್ಣ ಉಪಾಸ್ಯ. ಆ ಲಕ್ಷ್ಮಿಗೂ ಎಷ್ಟು ಗೊತ್ತು ಅಂತಂದರೆ, ವಸ್ತುತಃ ಅವಳು ಎಲ್ಲಿದ್ದಾಳೆ ಅಂದರೆ ಪರಮಾತ್ಮನ ವಕ್ಷಸ್ಥಲ ಅಂತಿದೆ. ಅಲ್ಲಿ ವಕ್ಷಸ್ಥಲ ಅಂದರೆ ಎದೆ ಅಂತ ಅರ್ಥ. ಎದೆಯ ಭಾಗದಲ್ಲೇ ಲಕ್ಷ್ಮಿಯನ್ನು ಧರಿಸಿದ್ದಾನೆ ಪರಮಾತ್ಮ. ಲಕ್ಷ್ಮೀದೇವಿಗೆ ಬಹಳ ಜಾಸ್ತಿ ಗೊತ್ತು ಅಂತ ಅನಿಸುತ್ತೆ. ಒಂದು ಕಡೆ ಹೀಗೆ ಹೇಳ್ತಾರೆ, ಲಕ್ಷ್ಮೀದೇವಿಗೆ ಪರಮಾತ್ಮನ ಒಂದೊಂದು ಗುಣ ಉಪಾಸನೆ ಮಾಡಲಿಕ್ಕೆ ಹೊರಟ್ರೆ ಪರಮಾತ್ಮನ ಇಂಥ ಗುಣ ಇದೆ ಅಂತ ಅವಳು ಚಿಂತನೆ ಮಾಡಲಿಕ್ಕೆ ಯಾವಾಗ ಶುರು ಮಾಡ್ತಾಳೋ ಅವಾಗ ಇನ್ನೂ ಹೊಸ ಗುಣಗಳ ಒಂದು ಚಿಂತನೆ ಬರೋಕ್ಕೆ ಶುರುವಾಗುತ್ತಂತೆ. ಲಕ್ಷ್ಮಿಗೂ ಪೂರ್ಣ ಗೊತ್ತಿಲ್ಲ. ನಮ್ಮ ಲೆಕ್ಕಾಚಾರಕ್ಕಿಂತ ದೇವತೆಗಳಿಗೆ ಜಾಸ್ತಿ ಗೊತ್ತು. ದೇವತೆಗಳಿಗಿಂತ ಸರಸ್ವತಿ ಭಾರತೀಯರು, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ನಮ್ಮ ಲೆಕ್ಕಾಚಾರದಲ್ಲಿ ಮಹಾಲಕ್ಷ್ಮಿ, ಸೆಕೆಂಡ್ ರ್ಯಾಂಕ್ ಬ್ರಹ್ಮದೇವರು, ಥರ್ಡ್ ರ್ಯಾಂಕ್ ಸರಸ್ವತಿ ಭಾರತೀಯರು, ಫೋರ್ತ್ ರ್ಯಾಂಕು ದೇವತೆಗಳು, ನಾವೆಲ್ಲ ಫೇಲ್ ಲೆಕ್ಕ. ಹೀಗೆ ಒಂದು ತಾರತಮ್ಯ ಇದೆ. ಆದ್ದರಿಂದ ಲಕ್ಷ್ಮೀದೇವಿಗೆ ಜಾಸ್ತಿ ಗೊತ್ತು. ಶ್ರೀಧರೊಬ್ಬನು ಅಂತಹ ಲಕ್ಷ್ಮಿಯನ್ನು ಪರಮಾತ್ಮ ತನ್ನ ವಕ್ಷಸ್ಥಳದಲ್ಲಿ ಎದೆಯಲ್ಲಿ ಧರಿಸಿದ್ದಾನೆ. ಸದ್ಗುಣಪೂರ್ಣ ಉಪಾಸ್ಯ ಹರಿಯೆಂದು.
ಅಂತಹ ಪರಮಾತ್ಮನಲ್ಲಿ ಬೇಕಾದಷ್ಟು ಗುಣಗಳಿದೆ. ಬ್ರಹ್ಮಾದಿಗಳು ಕೂಡ ಅವನ ಚಿಂತನೆ ಮಾಡ್ತಾರೆ. ಅವನಲ್ಲಿ ಯಾವುದೇ ದೋಷ ಇಲ್ಲ ಅಂತ ನಾವು ಹರಿ ಅಂದರೆ ಅವನಲ್ಲಿ ಯಾವುದೇ ದೋಷ ಇಲ್ಲ. ಬ್ರಹ್ಮಾದಿಗಳು ನಿನ್ನ ಚಿಂತನೆ ಮಾಡ್ತಾರೆ. ನೀನು ಗುಣಗಳಿಂದ ಪೂರ್ಣನಾಗಿದ್ದಿ, ಲಕ್ಷ್ಮಿಯನ್ನು ಧರಿಸಿದ್ದಿ ಅಂತ ಹೀಗೆಲ್ಲ ದೇವರ ಚಿಂತನೆ ಮಾಡಬೇಕು ಅಂತಿದ್ದಾರೆ ಒಟ್ಟಾರೆ ಅಭಿಪ್ರಾಯ. ಇದರಿಂದ ಏನನ್ನು ಸೂಚನೆ ಮಾಡುತ್ತೆ ಅಂದರೆ, ನಮ್ಮ ಇವರು ಉತ್ತಮ ಅಧಮರು ತೀರ್ಮಾನ ಹೇಗೆ ಅಂದರೆ, ಯಾರಲ್ಲಿ ಭಕ್ತಿ ಜ್ಞಾನ ಜಾಸ್ತಿ ಇದೆಯೋ ಅವರು ಉತ್ತಮರು ಅಂತ. ಹಾಗಾಗಿ ದೇವತೆಗಳಿಗಿಂತ ಹೆಚ್ಚಿನ ಜ್ಞಾನ ಭಕ್ತಿ ಸರಸ್ವತಿ ಭಾರತೀಯರಿಗಿದೆ, ಅವರಿಗಿಂತ ಹೆಚ್ಚಿನ ಜ್ಞಾನ ಭಕ್ತಿ ಬ್ರಹ್ಮದೇವರಿಗಿದೆ ಅಂತ ಈ ಅಭಿಪ್ರಾಯ ಕೂಡ ಇಲ್ಲಿ ಹೇಳಿದ್ದಾರೆ. ಪ್ರಶ್ನೋತ್ತರ. ಪರಮಾತ್ಮನ ಗುಣ ಅರ್ಥ ಮಾಡಿಕೊಂಡವರ ತಾರತಮ್ಯ ಹೇಗೆ ಅಂದರೆ, ದೇವತೆಗಳಿಗೆ ಎಷ್ಟು ಜ್ಞಾನ ಇದೆಯೋ ಅವರಿಗಿಂತ ಹೆಚ್ಚು ಗುಣಜ್ಞಾನ ಇರೋದು ಸರಸ್ವತಿ ಭಾರತೀಯರಿಗೆ, ಅವರಿಗಿಂತ ಹೆಚ್ಚಿನ ಗುಣಗಳ ಜ್ಞಾನ ಇರೋದು ಬ್ರಹ್ಮದೇವರಿಗೆ, ಅವರಿಗಿಂತ ಹೆಚ್ಚಿನ ಜ್ಞಾನ ಇರೋದು ಲಕ್ಷ್ಮೀದೇವಿಗೆ ಪೂರ್ಣ ಗೊತ್ತಿಲ್ಲ ಅಂತ. ಶ್ರೀ ಗುಣಗಳು ಇಂಥವು ಎಷ್ಟಿದೆ ಅಂದರೆ ಅದು ಅಪ್ರಾಕೃತ, ನಮ್ಮ ಅನುಭವಕ್ಕೆ ಮೀರಿದ್ದದು, ಲೆಕ್ಕ ಹಾಕ್ಲಿಕ್ಕಾಗಲ್ಲ, ಬೇಕಾದಷ್ಟಿದೆ ಅಂತ ಅಭಿಪ್ರಾಯ. ಇಲ್ಲಿಗೆ ಒಟ್ಟಾರೆ ಪರಮಾತ್ಮನ ಒಂದು ತಾರತಮ್ಯ ಅನ್ನೋದು ಮಧ್ವಾಚಾರ್ಯ ಮೂಲವಾದ ಸಿದ್ಧಾಂತ. ಅದರ ಬಗ್ಗೆ ಹೀಗೊಂದು ಪರಿಚಯ ಮಾಡಿಕೊಟ್ಟಿದ್ದಾರೆ. ಇನ್ನು ಉಳಿದ 3 ಪದ್ಯ ಇದೆ, ಅದನ್ನು ನಾನು ನಾಳೆ ನೋಡುವ. ನಾಳೆಗೆ ಈ ಸಂಧೆ ಮುಗಿಯುತ್ತೆ. ಇನ್ನೊಂದು ಸೂಚನೆ